IIHR ಹೆಸರುಘಟ್ಟದಲ್ಲಿ ಕನ್ನಡ ರಾಜ್ಯೋತ್ಸವದ ಕಂಪು. ಇಲ್ಲ ಸರ್, ಮತ್ತೆ ನಿಮ್ದು ಹೆಸರು ಬರ್ತೈತಿ. ಉತ್ಸಾಹದ ಅಧ್ಯಕ್ಷತೆಯನ್ನು ವಹಿಸಿರುವ ನಮ್ಮೆಲ್ಲರ ನೆಚ್ಚಿನ ನಿರ್ದೇಶಕರಾದ ಗೊತ್ತಿರೋ ಹಾಗೆ ಹೆಸರು ಕೇಳಿದರೆ ಸಾಕು ಹೃದಯಾಂತವನ ಬಗ್ಗೆ ನಾವು ಹೇಳಬೇಕಾಗಿರೋದು ಏನೂ ಇಲ್ಲ. ತಮಗೆಲ್ಲರಿಗೂ ಗೊತ್ತು ಅವರ ಸೇವೆ ಕಳೆದ ಕೆಲವು ವರ್ಷಗಳಲ್ಲಿ ಕೋವಿಡಿನ ದಿನಗಳಲ್ಲಿ ನಾವೆಲ್ಲರೂ ಕೂಡ ಪ್ರತಿದಿನ ನಾವು ಅನುಭವಿಸತಕ್ಕಂಥ ನೋವು ನವಲುಗಳಿಗೆ ಸ್ಪಂದಿಸತಕ್ಕಂಥ ಹೃದಯ ಕೂಡ ಅದಲ್ಲದೇನೆ. ನೆಕ್ಸ್ಟ್ ಎರಡನೇವರು ತನುಶ್ರೀ TR, ಇವರು ಶೋಭಾ S ಅವರ ಮಗಳು, ತರಕಾರಿ ಬೆಳೆಗಳ ವಿಭಾಗ. ಇವರು SLCನಲ್ಲಿ 87%. ಇವರು 125ಕ್ಕೆ 114 ಅಂಕಗಳನ್ನು ಗಳಿಸಿದ್ದಾರೆ. ಮೂರನೆಯವರು ತೇಜಸ್ವಿನಿ N. ತೇಜಸ್ವಿನಿ ಇವರು ನಾರಾಯಣ M ಅವರ ಮಗಳು, ತೋಟ ನಿರ್ವಹಣೆ ವಿಭಾಗ. SLCನಲ್ಲಿ 125ಕ್ಕೆ 117 ಗಳಿಸಿದ್ದಾರೆ. ಹೇಮಂತ್ A, ಇವರು ರೇಣುಕಾ R ಅವರ ಮಗ, ಖರೀದಿ ವಿಭಾಗ. ಇವರು ಕನ್ನಡದಲ್ಲಿ 86 ಅಂಕಗಳನ್ನು ಗಳಿಸಿದ್ದಾರೆ 100ಕ್ಕೆ. ಮತ್ತೆ PUCನಲ್ಲಿ ಹೇಮಂತ್ P, ಶಾಂತಮ್ಮ ಅವರ ಮಗ, ನೈಸರ್ಗಿಕ ಸಂಪನ್ಮೂಲಗಳ ವಿಭಾಗ. ಇವರು 100ಕ್ಕೆ 96 ಅಂಕ ಗಳಿಸಿದ್ದಾರೆ. ನೆಕ್ಸ್ಟ್ ತೇಜಸ್ವಿನಿ ಕೆ, ಸರೋಜಮ್ಮ ತರಕಾರಿ ಬೆಳೆಗಳ ವಿಭಾಗ, PUC. ನೆಕ್ಸ್ಟ್ ಮನೋಜ್, ಈ ಕಡೆ ಇದೆ ಮನೋಜ್. ಮತ್ತೆ ನೆಕ್ಸ್ಟ್ ಮನೋಜ್ ಅವರು, ಇವರು ಶೋಭಾ S ಅವರ ಮಗ, ತರಕಾರಿ ಬೆಳೆಗಳ ವಿಭಾಗ. ಇವರು ಕನ್ನಡಕ್ಕೆ 100ರಲ್ಲಿ 96 ಅಂಕಗಳನ್ನು ಗಳಿಸಿದ್ದಾರೆ. ನೆಕ್ಸ್ಟ್ ಖುಷಿ M, ಇವರು ನಾಗಮ್ಮ TV ಅವರ ಮಗಳು, ಮೂಲ ವಿಜ್ಞಾನಗಳ ವಿಭಾಗ. PUCನಲ್ಲಿ 100ಕ್ಕೆ 94 ಅಂಕಗಳನ್ನು ಗಳಿಸಿದ್ದಾರೆ ಕನ್ನಡದಲ್ಲಿ. ನೆಕ್ಸ್ಟ್ ಪೂರ್ಣಿಮಾ N, ನರ್ಸರಿ ವಿಭಾಗದ ನಾಗರಾಜ್ TN ಅವರ ಪುತ್ರಿ. ಇವರು PUCನಲ್ಲಿ 100ಕ್ಕೆ 91 ಅಂಕ ಗಳಿಸಿದ್ದಾರೆ. ಈ ವರ್ಷವೂ ಸಹ ಈ ಪ್ರತಿಭಾ ಪುರಸ್ಕಾರದ ಪ್ರಾಯೋಜಕತ್ವವನ್ನು ನಮ್ಮ ಕನ್ನಡ ಕ್ರಿಯಾ ಸಮಿತಿಯ ಮಾಜಿ ಅಧ್ಯಕ್ಷರು ಹಾಗೂ ಮುಖ್ಯ ಸಲಹೆಗಾರರು ಆದ ಪ್ರಧಾನ ವಿಜ್ಞಾನಿ ಡಾಕ್ಟರ್ K. ಅದನ್ನೆಲ್ಲ ಮೈಗೂಡಿಸಿಕೊಂಡಿರತಕ್ಕಂಥ ತಮ್ಮೆಲ್ಲರಿಗೂ ಒಂದು ನಮಸ್ಕಾರ. ವರ್ಷಕ್ಕೊಂದು ಹೊಸ ದಿನ, ವಾರಕ್ಕೊಂದು ರಜದಿನ, ಹಾಗೆ ನಮ್ಮ ಇಷ್ಟಪಟ್ಟವರನ್ನೆಲ್ಲ ನೆನೆಯುವಂಥ ಈ ಶುಭ ದಿನ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಇವತ್ತು ಭಾರತೀಯ ತೋಟಗಾರಿಕೆ ಸಂಶೋಧನಾ ಸಂಸ್ಥೆ ನಿಯೋಜಿಸಿರ್ತಕ್ಕಂಥ 34ನೇ ಕರ್ನಾಟಕ ರಾಜ್ಯೋತ್ಸವಕ್ಕೆ ನನ್ನನ್ನು ಆಹ್ವಾನಿಸಿ ಸನ್ಮಾನಿಸಿದ್ದಕ್ಕೆ ತಮ್ಮೆಲ್ಲರಿಗೂ ಕೂಡ ನನ್ನ ಹೃದಯ ಸ್ಪರ್ಶಿ ಧನ್ಯವಾದಗಳು ಮತ್ತು ನಮಸ್ಕಾರ. ಇವತ್ತು ಈ ವೇದಿಕೆಯನ್ನು ಅಲಂಕರಿಸಿರತಕ್ಕಂಥ
ತಮ್ಮೆಲ್ಲರ ನೆಚ್ಚಿನ ನಿರ್ದೇಶಕರಾದಂಥ ಡಾಕ್ಟರ್ ತುಷಾರ್ ಕಾಂತಿ ಬೆಹ್ರಾ ಅವರೇ ಹಾಗೂ ನಂದೀಶ್ ಅವರೇ, ಅಗ್ನಿಹೋತ್ರಿ ಅವರೇ, ಪ್ರಸನ್ನ ಅವರೇ ಮತ್ತು ಇಲ್ಲಿ ನೆರೆದಿರತಕ್ಕಂಥ ಎಲ್ಲ ಭಾರತೀಯ ತೋಟಗಾರಿಕೆ ಇಲಾಖೆಯ ಸಿಬ್ಬಂದಿಯವರೇ ಮತ್ತು ಆತ್ಮೀಯರೇ, ಮತ್ತೊಮ್ಮೆ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು. ನಮಸ್ಕಾರ ಹೆಸರುಘಟ್ಟ ಜನತೆಗೆ ದೊಡ್ಡ ನಮಸ್ಕಾರ ಅಂದ್ರೆ ಸಾಕು. ಯಾಕಂದ್ರೆ ದೊಡ್ಡ ನಮಸ್ಕಾರಕ್ಕೆ ದೊಡ್ಡ ಅರ್ಥ ಇದೆ. ನೀವೇನಾದ್ರು ದೊಡ್ಡ ನಮಸ್ಕಾರ ಅಂದ್ರೆ ನಾನು ದೊಡ್ಡ ನಮಸ್ಕಾರ ಅಂತೀನಿ. ಸಾಧ್ಯವಾದ್ರೆ ಇಟ್ಕೊಳ್ಳೋಕ್ಕಾಗಲಿ ಅಂದ್ರೆ ವಾಪಸ್ ಹಂಗೆ ಕೊಟ್ಬಿಡಿ ನಮಸ್ಕಾರ ಅಂತ. ಥ್ಯಾಂಕ್ ಯು, ಧನ್ಯವಾದಗಳು. ಇಲ್ಲಿ ಏನಕ್ಕೆ ಬಂದೆ ಅಂತಂದ್ರೆ ಮಾತ್ರ ಜ್ಞಾಪಕ ತಾವಿರಲ್ಲ. ನಾನು ಯಾರು ಅಂತಂದೇ ಜ್ಞಾಪಕ, ನೀವು ನಾನು ಏನಕ್ಕೆ ಬಂದೆ ಅಂತ ಜ್ಞಾಪಸಲ್ವಾ? ಹೆಸರುಘಟ್ಟದ ಜನತೆ ಎಷ್ಟು ವಿಶಾಲ ಹೊಂದಿವರು ಅಂದ್ರೆ ಬರೀ ಜ್ಞಾಪಸದ ಅಷ್ಟೇ ಅಲ್ಲ. ನಾವು ಅದನ್ನು ಹೇಳ್ತಾ ಇರೋದು, ರೈತ ಬೆಳೆದ ಕಬ್ಬಿಗೆ ಬೆಲೆನೇ ಸಿಗ್ತಾ ಇಲ್ಲ. ದೇವೇಗೌಡಜಿ ಕ್ಯಾ ಬಾತ್ ಹೈ? ರೀ ಏನ್ ಬಾತ್ ರೀ? ನಾವು ಖಾರ ಬಾತು ಕೇಸರಿ ಬಾತು ತಿನ್ನೋಣ, ಓನ್ಲಿ ರಾಗಿ ಅಂಬ್ಲಿ. ನೀವು 2,000 ರೂಪಾಯಿ ಹಾಕ್ತೀರಾ ಅಂತ ಹೇಳಿ ಮನೆಯಿಂದ ಬ್ಯಾಂಕಿಗೆ, ಬ್ಯಾಂಕಿಂದ ಮನೆಗೆ ಓಡಾಡನೆ ನಂದು 2,000